ಏನ್ ಖುಷಿ ವಿಷಯ ಕ್ರಿಕೆಟ್ಗೆ ಅಂತ ಹೇಳಿದ್ರೆ ಒಬ್ಬ ಹೊಸ ವಿನ್ನರ್ ಸಿಕ್ಕಿದ್ದಾರೆ ನಮಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ. ಫಸ್ಟ್ ಸೈಕಲ್ ಅಲ್ಲಿ ನ್ಯೂಜಿಲೆಂಡ್ ಗೆದ್ರು ಇಂಡಿಯಾ ವಿರುದ್ಧ, ಅಂದ್ರೆ ಸೆಕೆಂಡ್ ಸೈಕಲ್ ಅಲ್ಲಿ ಆಸ್ಟ್ರೇಲಿಯಾ ಇಂಡಿಯಾನ ಬೀಟ್ ಮಾಡಿದ್ರು. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಈ ಫೈನಲ್ಸ್ಗೆ ಬರ್ತಾರೆ. ಫೇವರೇಟ್ಸ್ ಯಾರು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಅಂತ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಮೀ ಹೇಳ್ತಾರೆ. ಕಾರಣ ಏನು ಅಂದ್ರೆ 2010 ಇಂದ ಇವರು WTC ಫೈನಲ್ಸ್ ಅಥವಾ ICC ಟೂರ್ನಮೆಂಟ್ ಅಲ್ಲಿ ಫೈನಲ್ಸ್ ಬಂದ್ರು ಅಂದ್ರೆ ಸೋತೆ ಇಲ್ಲ. ಆ ಒಂದು ರೆಕಾರ್ಡ್ ಯಾವ ತರ ಇದೆ. ಆಮೇಲೆ 10 ICC ಟೈಟಲ್ಸ್ ನ ಗೆದ್ದಿರುವಂತ ಮೋಸ್ಟ್ ಏನ್ ಹೇಳ್ತೀರಾ ಪವರ್ಫುಲ್ ಟೀಮ್ ಯಾವುದು ಈ ಸೀಸನ್ ಅಲ್ಲಿ ಅಂದ್ರೆ ಬ್ಯಾಲೆನ್ಸ್ ನೀವು ನೋಡ್ಕೊಳ್ಳಿ. ಈ ಸೈಕಲ್ ಅಲ್ಲಿ ಬೌಲಿಂಗ್ ಅಟ್ಯಾಕ್ ಇರ್ಲಿ, ಬ್ಯಾಟಿಂಗ್ ಇರ್ಲಿ, ಅನುಭವ ಇರ್ಲಿ, ಎಲ್ಲ ಇರ್ಲಿ. ಸೊ ಸ್ಟ್ರಾಂಗ್ ಫೇವರೇಟ್ಸ್ ನ ಬೀಟ್ ಮಾಡಿರೋದು ಸೌತ್ ಆಫ್ರಿಕಾ. ಅವರು ಅಂಡರ್ ಡಾಗ್ಸ್ ಆಗಿ ಬರ್ತಾರೆ. 7 ಕಾನ್ಸಿಕ್ಯೂಟಿವ್ ವಿಕ್ಟ್ರೀಸ್ ಪಡ್ಕೊಂಡು ಕ್ವಾಲಿಫೈ ಆಗ್ತಾರೆ ಫೈನಲ್ಸ್ಗೆ. ಫೈನಲ್ಸ್ ಅಲ್ಲಿ 8th ಕಾನ್ಸಿಕ್ಯೂಟಿವ್ ವಿಕ್ಟ್ರಿನ ಪಡ್ಕೊಂಡು ಟೈಟಲ್ ನ ಲಿಫ್ಟ್ ಮಾಡ್ತಾರೆ. ಅದು ಏನು 5 ವಿಕೆಟ್ ಇಂದ ಈ ಪಂದ್ಯನ ಗೆಲ್ಲೋದು. 74 ರನ್ಸ್ ಫಸ್ಟ್ ಇನ್ನಿಂಗ್ಸ್ ಲೀಡ್ ಕೊಟ್ಟ ಮೇಲೆ. ಹಾಗಾಗಿ ಇದು ಒನ್ ಆಫ್ ದಿ ಮೋಸ್ಟ್ ಮೆಮೊರಬಲ್ WTC ಫೈನಲ್ಸ್ ಆಗುತ್ತೆ ಕಣಿ ಮುಲಾಜಿಲ್ದೆ ಸೋಫಾರ್ ಈ ಒಂದು ಬ್ರೀಫ್ ಹಿಸ್ಟ್ರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದೇನು ಗೊತ್ತಾ, ತೆಂಬ ಬೌಮ ದ ಕ್ಯಾಪ್ಟನ್, ತೆಂಬ ಬೌಮ ದ ಕ್ಯಾರೆಕ್ಟರ್, ತೆಂಬ ಬೌಮ ದ ಬ್ಯಾಟ್ಸ್ಮನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತೆಂಬ ಬೌಮ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಅವರು ಮಾತೃಭಾಷೆಯಲ್ಲಿ ತೆಂಬ ಅಂತ ಹೇಳಿದ್ರೆ ಹೋಪ್ ಅಂತೆ. ನಾವು ಕೇಪ್ ಆಫ್ ಗುಡ್ ಹೋಪ್ ನ ನೋಡಿದೀವಿ ಅಥವಾ ಕೇಳಿದೀವಲ್ವಾ ನಾವು. ಇದು ಕೇಪ್ ಆಫ್ ಕ್ಯಾಪ್ಟನ್ ಆಫ್ ಗುಡ್ ಹೋಪ್ ಅಂತಾನೆ ಹೇಳಬೇಕು. ಆ ತರ ಒಂದು ಸಾಧನೆ ಮಾಡಿರೋದು. ಇದು 10th ಟೆಸ್ಟ್ ಮ್ಯಾಚ್ ಆಸ್ ಕ್ಯಾಪ್ಟನ್. 9 ವಿಕ್ಟ್ರೀಸ್ ಅಂಡ್ 1 ಡ್ರಾ, ಅಂದ್ರೆ ಸೋಲ್ ಇಲ್ಲದ ಸರ್ದಾರ ಯಾರು ಅಂದ್ರೆ ತೆಂಬ ಬೌಮ. ಆ ಇಂಟರ್ವ್ಯೂಲಿ ಅಥವಾ ಅವರು ಗೆದ್ಮೇಲೆ ನೀವು ಬಾಲ್ಕನಿ ಅಬ್ಸರ್ವ್ ಮಾಡಿದ್ರೆ ಏನು ಎಕ್ಸಾರ್ಬಿಡೆಂಟ್ ಸೆಲೆಬ್ರೇಷನ್ಸೇ ಇಲ್ಲ ರೀ. ಕನ್ನಡದಲ್ಲಿ ಒಂದು ಪದ ಇದೆ, ಸಮಲೋಷ್ಟಾಶ್ಮ ಕಾಂಚನ ಅಂತ. ಅಂದ್ರೆ ಸುಖ ಮತ್ತೆ ದುಃಖ, ಖುಷಿ ಮತ್ತು ಏನ್ ಹೇಳ್ತೀರಾ ದುಃಖನ ಸಮವಾಗಿ ಕಾಣೋರ್ಗೆ ಈ ಒಂದು ಟೈಟಲ್ ನ ಕೊಡ್ತಾರೆ. ಆ ಟೈಟಲ್ ನ ಇವ್ರಿಗೆ ಕೊಡ್ಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಹಿರಿಲಿಲ್ಲ, ಅವರು ಕಾಮ್ ಆಗಿದ್ದಾರೆ, ಕೂಲ್ ಆಗಿದ್ದಾರೆ. ಹೌದು, ಪ್ರತಿಯೊಬ್ರು ಕಂಗ್ರಾಚುಲೇಟ್ ಮಾಡ್ತಾ ಇದ್ರು, ಅವರು ಕೂಡ ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ರು. ಆಮೇಲೆ ಎಷ್ಟು ಮೆಜರ್ಡ್ ಆಗಿ ಮಾತಾಡಿದ್ರು ಆ ಒಂದು ಇಂಟರ್ವ್ಯೂಲಿ. ಅವ್ರು ಹೇಳ್ತಾ ಇದ್ರು, ಅನಿವಾರ್ಯ ಕಾರಣಗಳಿಂದ ಅಥವಾ ವಿನ ಕಾರಣಗಳಿಂದ ನಮ್ಮ ನೇಷನ್ ಡಿವೈಡ್ ಆಗಿದೆ. ನಮ್ಮ ಕ್ರಿಕೆಟ್ ಮತ್ತೆ ನಮ್ಮ ಪರ್ಫಾರ್ಮೆನ್ಸ್ ಅಟ್ಲೀಸ್ಟ್ ಯುನೈಟ್ ಮಾಡ್ತು ನಮ್ಮ ನೇಷನ್ ಅಂತ ಹೇಳ್ತಾರೆ. ಅಂದ್ರೆ ಎಂತ ಒಂದು ದೊಡ್ಡ ಕೊಡುಗೆ ಇದೆ. ನನ್ನ ಪ್ರಕಾರ ಸೌತ್ ಆಫ್ರಿಕಾ ಈಸ್ ಒನ್ ಆಫ್ ದಿ ಫಸ್ಟ್ ನೇಷನ್ ಬಿಲ್ಡಿಂಗ್ ಗೋಸ್ಕರ ಸ್ಪೋರ್ಟ್ ನ ಯೂಸ್ ಮಾಡಿರೋದು. ರಗ್ಬಿ ಆ ಕೆಲಸ ಮಾಡಿದೆ, ಈಗ ಆ ಕೆಲಸ ಮತ್ತೊಮ್ಮೆ ಮಾಡಿರೋದು ಕ್ರಿಕೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. 1998 ಅಲ್ಲಿ ಇವರು ICC ಟೂರ್ನಮೆಂಟ್ ನ ಗೆದ್ದಿದ್ದು. ಅದಾದ್ಮೇಲಿಂದ 27 ಇಯರ್ಸ್ ಆದ್ಮೇಲೆ ಈ ಟ್ರೋಫಿ ಮೇಲೆ ಕೈನ ಇಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲಿಂದ ಈ ಮೇಸ್ನ ಎತ್ತದಕ್ಕೆ ಕಣಿ ಮುಲಾಜಿಲ್ದೆ ಅವರು ಎಲ್ಲಾ ತರ ಅರ್ಹತೆನ ಪಡ್ಕೊಂಡಿದ್ದಾರೆ. ಆಸ್ ಎ ಬ್ಯಾಟ್ಸ್ಮನ್ ಯಾವ ತರ ಆಡಿದ್ರು. ಇವ್ರದ್ದು ಮತ್ತೆ ಐಡನ್ ಮಾಕ್ರಮ್ ಅವರ ಪಾರ್ಟ್ನರ್ಶಿಪ್ 147 ರನ್ ಇದೆ ನೋಡಿ. ಅದೇನೆ ಅಡಿಪಾಯ ಹಾಕೊಟ್ಟಿದ್ದು ಈ ಒಂದು ವಿಕ್ಟ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾರ್ಡ್ಸ್ ಅಲ್ಲಿ ರೆಕಾರ್ಡ್ ನ ಮಾಡಿದ್ದಾರೆ. ಏನ್ ಹೇಳಿ 282 ಇದೆಯಲ್ಲ, ಇದು ಸೆಕೆಂಡ್ ಹೈಯೆಸ್ಟ್ ಎವರ್ ಚೇಸ್ ಇನ್ ಅ ಟೆಸ್ಟ್ ಕ್ರಿಕೆಟ್ ಇನ್ ಲಾರ್ಡ್ಸ್. ಓಕೆನಾ, ಆ ಒಂದು ಸಾಧನೆ ಮಾಡೋದಲ್ಲದೆ ಆಮೇಲೆ ಜಾಸ್ ಹೇಸಲ್ವುಡ್ ಅವರು ಇದುವರೆಗೂ ಯಾವುದೇ ಒಂದು ಫೈನಲ್ಸ್ ನ ಸೋತೇ ಇಲ್ಲ ಅವ್ರ ಹಿಸ್ಟ್ರಿಲಿ ಅಂತ ಎಲ್ಲ ಮಾತಾಡ್ತಾ ಇದ್ವಿ. ಈಗ ಆ ಒಂದು ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿರೋದು ಈ ಸೌತ್ ಆಫ್ರಿಕನ್ ಟೀಮ್. ಮಲ್ಟಿಪಲ್ ಆರ್ಕಿಟೆಕ್ಟ್ಸ್ ಇದ್ದಾರೆ ಈ ಒಂದು ವಿಕ್ಟ್ರಿಲಿ. ಲೀಡರ್ ತೆಂಬ ಬೌಮ ಆದ್ರು ಅಂದ್ರೆ ಐಡನ್ ಮಾಕ್ರಮ್ ಅವರ 136 ರನ್ ಇದೆಯಲ್ಲ, ಇದು ಪ್ರಾಬ್ಲಿ ಟೆಸ್ಟ್ ಇತಿಹಾಸದಲ್ಲೇ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಆಗುತ್ತೆ. ಯಾಕಂದ್ರೆ ಇದು ಯಾವ ಒಂದು ಸ್ಟೇಜ್ ಅಲ್ಲಿ ಬಂದಿದೆ, ಯಾವ ಒಂದು ಹಂತದಲ್ಲಿ ಬಂದಿದೆ, ಅದಕ್ಕೋಸ್ಕರ ಇದಕ್ಕೆ ಆ ವೆಯ್ಟೆಡ್ ಆವರೇಜಸ್ ಅಂತ ಮಾತಾಡ್ತೀವಲ್ಲ, ಇದು ಟಾಪ್ ಅಲ್ಲಿ ಕುತ್ಕೊಳ್ಳುತ್ತೆ. ಆ ತರ ಒಂದು ಟಾಪ್ ಇನ್ನಿಂಗ್ಸ್ 136 ರನ್ ಐಡನ್ ಮಾಕ್ರಮ್ ಮಾಡಿದ್ದು WTC ಇತಿಹಾಸದಲ್ಲೇ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಆಗುತ್ತೆ. ಅದರಲ್ಲೂ ಗ್ರ್ಯಾಂಡ್ ಫಿನಾಲೆಲಿ ಬಂದಿರೋದು. ಐಡನ್ ಮಾಕ್ರಮ್ ನಂಬರ್ಸ್ ನೋಡ್ತಾ ಇದ್ದೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಗುರು, ಬೇರೆಯವ್ರ ವಿರುದ್ಧ ಹೆಂಗಾರು ಇರ್ಲಿ ಅಥವಾ ಇವ್ರು ಓವರ್ ಆಲ್ ಕೆರಿಯರ್ ಆವರೇಜ್ 30-35 ಇತ್ತು ಅಂತ ಇದ್ರು ಕೂಡ ಅಗೇನ್ಸ್ಟ್ ಆಸ್ಟ್ರೇಲಿಯಾ 60 ರನ್, ಅಂದ್ರೆ ಅಗೇನ್ಸ್ಟ್ ದ ಬೆಸ್ಟ್ ಇವರು ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ನಂಬರ್ಸ್ ಕತೆ ಹೇಳ್ತಾ ಇದೆ. 136 ರನ್, ಪ್ರತಿ ಒಂದು ರನ್ನು ಗೋಲ್ಡ್ ಡಸ್ಟ್ ಅಲ್ಲಿ ಏನು ವೇಯ್ ಮಾಡಬೇಕು ಆ ತರ ರನ್ಗಳು ಮಾಡಿರೋದು. ಬೆಡ್ಡಿಂಗ್ ಹ್ಯಾಮ್ ಹಾಗೂ ಕೈಲ್ ವೆರೇನ್ ಫಿನಿಶಿಂಗ್ ಟಚಸ್ ನ ಕೊಟ್ಟಿದ್ದು. ಮುಲ್ಡರ್ ಅವ್ರದ್ದು ಒಂದು ಒಳ್ಳೆ ರನ್ಸ್ ಅಥವಾ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ವಿತ್ ಮಾಕ್ರಮ್. ಹಾಗಾಗಿ ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡಿರೋದು. ಕಗಿಜೋ ರಬಾಡ 9 ವಿಕೆಟ್ ತಗೊಂಡ್ರು ಅಂದ್ರೆ ಮಾಕೋ ಯಾನ್ಸನ್ ಯೂಸ್ಫುಲ್ ವಿಕೆಟ್ ನ ತೆಗೆದಿರೋದು. ಬಟ್ ಈ ಪಂದ್ಯದಲ್ಲಿ ಒಂಥರ ತಿರುವು ತಂದ್ಕೊಂಡಿದ್ದು ಯಾರು ಅಂದ್ರೆ ಲಿಂಗಿ ಯಂಗಿ ಡಿ ಅವರು, ನಮ್ಮ RCB ಪ್ಲೇಯರ್. ನಿಮ್ಗೆ ಜ್ಞಾಪಕ ಇದ್ರೆ ಸ್ಟೀವ್ ಸ್ಮಿತ್ ನ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೇಗ ಔಟ್ ಮಾಡ್ಬಿಡ್ತಾರೆ, ಇಲ್ಲ ಅಂದ್ರೆ ಜಿಗ್ಣೆ ತರ ಕಚ್ಕೊಂಡ್ಬಿಡ್ತಾರೆ ಆ ವ್ಯಕ್ತಿ. ಆಮೇಲೆ ICC ಈವೆಂಟ್ಸು ಫೈನಲ್ಸು ಅಂತ ಬಂದಾಗ ಸ್ಟೀವ್ ಸ್ಮಿತ್ ಯಾವಾಗ್ಲೂ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ವಿಕೆಟ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ
ಆ ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಯಾವ ತರ ಬಂತು ಬಿಟ್ವೀನ್ ಸ್ಟಾಕ್ ಅಂಡ್ ಹೇಸಲ್ವುಡ್ ಅಂದ್ರೆ ಆಲ್ಮೋಸ್ಟ್ ಸೌತ್ ಆಫ್ರಿಕಾ ಡೌನ್ ಅಂಡ್ ಔಟ್ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. 282 ಈ ಪಿಚ್ ಅಲ್ಲಿ ಈ ಕಂಡೀಷನ್ಸ್ ಅಲ್ಲಿ ಹೊಡೆಯಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಹೇಳೋರು ಮಾತನ್ನೆಲ್ಲ ಸುಳ್ಳು ಮಾಡಿರೋದು ಈ ಸೌತ್ ಆಫ್ರಿಕನ್ ಟೀಮ್. ಗುರು ಅಷ್ಟು ಸುಲಭವಾಗಿರ್ಲಿಲ್ಲ ಈ ಚೇಸ್. ಹೌದು, ಮೇಲ್ಗಡೆ ಸೂರ್ಯ ಮಿಂಚಿ ಒಂದ್ ಹಂತಕ್ಕೆ ಬ್ಯಾಟಿಂಗ್ ನ ಅನುಕೂಲ ಮಾಡ್ಕೊಟ್ರು ಅಂದ್ರೂ ಕೂಡ ಈ ಪಿಚ್ ಅಲ್ಲಿ ಸ್ವಲ್ಪ ವೇರಿಯಬಲ್ ಬೌನ್ಸ್ ಇತ್ತು, ಅದನ್ನ ನೆಗೋಷಿಯೇಟ್ ಮಾಡ್ಬೇಕಾಯ್ತು. ಆಮೇಲೆ ಬಹುಮ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮಾಡಿದಂತ ತಪ್ಪು ನಾವು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾಡಲಿಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಹಳ ಡಿಫೆನ್ಸಿವ್ ಅಪ್ರೋಚ್ ಮಾಡ್ಕೊಂಡ್ರು, ಹಾಗಾಗಿ ಆಸ್ಟ್ರೇಲಿಯನ್ ಬೌಲರ್ಸ್ ಫೀಲ್ಡರ್ಸ್ ತಲೆ ಮೇಲೆ ಕುತ್ಕೊಂಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆ ಕ್ಯಾಲ್ಕುಲೇಟಿವ್ ಅಸಾಲ್ಟ್ ನಾವು ನೋಡಿದ್ವಿ. ಯಾವ ಬಾಲ್ ನ ಅಟ್ಯಾಕ್ ಮಾಡ್ಬೇಕು, ಯಾವ ತರ ಸ್ಟ್ರೈಕ್ ನ ರೊಟೇಟ್ ಮಾಡ್ಬೇಕು ಮಾಡ್ಬಿಟ್ಟು, ಇನ್ಫ್ಯಾಕ್ಟ್ ಆ ಕ್ಯಾಚಿಂಗ್ ಪೊಸಿಷನ್ ನ ಕಮ್ಮಿ ಮಾಡ್ಬಿಟ್ರು, ಇನ್ಎಫೆಕ್ಟಿವ್ ಮಾಡ್ಬಿಟ್ರು ಆಸ್ಟ್ರೇಲಿಯನ್ ಬೌಲಿಂಗ್ ನ. ಜ್ಞಾಪಕ ಇರಲಿ, ಇದು ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ಸ್ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಟೀಮ್ಗೆ ಕಂಪೇರ್ ಮಾಡಿದ್ರೆ. ಸೊ ಬೆಸ್ಟ್ ಟೀಮ್ ನ ಬೀಟ್ ಮಾಡಿರೋದು. ಈ ಟೂರ್ನಮೆಂಟ್ ಬಂದಾಗ ಎಲ್ಲರೂ ಹೇಳ್ತಾ ಇದ್ರು ಸೌತ್ ಆಫ್ರಿಕಾಗೆ ಈಸಿ ಪಾತ್, ಎಲ್ಲ ವೀಕ್ ಟೀಮ್ಸ್ ಮೇಲೆ ಗೆದ್ಕೊಂಡ್ ಬಂದ್ರು ಅಂತ. ಅಣ್ಣ, ಅವರು ಬೀಟ್ ಮಾಡಿರೋದು ಬೈ ಫಾರ್ ದ ಬೆಸ್ಟ್ ಟೀಮ್ ಇನ್ ದ ವರ್ಲ್ಡ್. ಸೌತ್ ಆಫ್ರಿಕಾ ಅವ್ರು ಬೀಟ್ ಮಾಡಿರೋದು ಆಸ್ಟ್ರೇಲಿಯಾನ. ಹಾಗಾಗಿ ಆ ಒಂದು ಕ್ರೆಡಿಟ್ ನ ನೀವು ತಗೊಳಕ್ ಆಗೋದೇ ಇಲ್ಲ. ನಾವೆಲ್ಲ ಆನಂದ ಬಾಷ್ಪ ನೋಡ್ತೀವಿ ಇಂಟರ್ವ್ಯೂಲಿ. ಕೇಶವ್ ಮಹಾರಾಜ್ ಎಷ್ಟೊಂದು ಫೈನಲ್ಸ್ ಗಳು ಈ ತರ ಆಡಿದ್ದಾರೆ, ಬಟ್ ವಿಕ್ಟ್ರಿ ಬಂದಿರಲಿಲ್ಲ. ಆಮೇಲೆ ದಿಗ್ಗಜರಾದಂತಹ ಗ್ರಾಮ್ ಸ್ಮಿತ್ ಅವರು ಇಂಟರ್ವ್ಯೂಲಿ ಹೇಳ್ತಾರೆ, ಗುರು ನನ್ನ ಎಂಟೈರ್ ಕೆರಿಯರ್ ಅಲ್ಲಿ ಈ ಮೊಮೆಂಟ್ಗೋಸ್ಕರ ಕಾಯ್ತಾ ಇದ್ದೆ, ನಾನು ರಿಟೈರ್ ಆಗೋ ತನಕ ಸಿಗ್ಲೇ ಇಲ್ಲ ಈ ಮೊಮೆಂಟ್. ಸೇಮ್ ಕೇಸ್ ಅಲ್ಲಿ ಏನ್ ಹೇಳ್ತೀರಾ, ಸ್ಟ್ಯಾಂಡ್ಸ್ ಅಲ್ಲಿ ಕೂತಿದ್ರು ABD, ಡೇಲ್ ಸ್ಟೈನ್ ಜಾಯಿನ್ ಆಗಿದ್ರು ಅವ್ರ ಮನೆಯಿಂದ. ಅವ್ರ ಹತ್ರ ಮಾತುಗಳೇ ಬರ್ತಾ ಇರಲಿಲ್ಲ. ಅಂದ್ರೆ ಅವ್ರು ಎಂಟೈರ್ ಕೆರಿಯರ್ ಅಲ್ಲಿ ಈ ಒಂದು ಮೊಮೆಂಟ್ನೇ ನೋಡಿರ್ಲಿಲ್ಲ. ಆ ಒಂದು ಮೊಮೆಂಟ್ ನ ತಂದ್ಕೊಟ್ಟಿದ್ದಾರೆ ಈ ಕ್ಲಾಸ್ ಆಫ್ 2025 ಅಂತ ಹೇಳೋಣ. ಯಾಕಂದ್ರೆ 2025 ಅಲ್ಲೇ ಇವರು 7 ಕಾನ್ಸಿಕ್ಯೂಟಿವ್ ವಿಕ್ಟ್ರೀಸ್ ನ ತಗೊಂಡು ಫೈನಲ್ಸ್ ಗೆ ಬಂದಿದ್ದು, ಅದಾದ ಮೇಲಿಂದ ಈ ಫೈನಲ್ಸ್ ನ ಗೆದ್ದಿರೋದು. ಹಾಗಾಗಿ 2025 ಸೌತ್ ಆಫ್ರಿಕಾಗೆ ಜೈ ಅಂತ ಹೇಳಬೇಕು. ಈಗ ಈ WTC ಫೈನಲ್ಸ್ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಟಕಟಕ ಅಂತ ಬರ್ಲಿ ಸರ್. WTC ಫೈನಲ್ಸ್ ಬೆಸ್ಟ್ ಆಫ್ 3 ಮಾಡಿದ್ರೆ ಹೆಂಗಿರುತ್ತೆ? 1 ಹೋಮ್ ಟೀಮ್, 1 ಅವೇ ಅಂಡ್ ಫೈನಲ್. ವಾಹ್ ರುಷ್ವಂತ್, ನನಗೂ ಇವತ್ತು ಅನ್ಸ್ತು ಎಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದ್ರು ಆಸ್ಟ್ರೇಲಿಯಾ. ಬಟ್ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಈ ಟೈಟಲ್ ನ ಡಿಸೈಡ್ ಮಾಡೋದು ಹೇಗೆ ಅಂತ. ಬಟ್ ಅಗೇನ್ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಲ್ಲಿ ವಿಂಡೋ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಈ ಫಾರ್ಮೆಟ್ ಏನ್ ಗೊತ್ತಾ, NBA ಇದೇ ತರ ಆಡ್ತಾರೆ, ಬೆಸ್ಟ್ ಆಫ್ 7 ಗೇಮ್ಸ್, ಆಮೇಲೆ ಆ NBA ಚಾಂಪಿಯನ್ಶಿಪ್ಸ್ ನ ಡಿಕ್ಲೇರ್ ಮಾಡೋದು. ಸೊ ಹಾಗಾಗಿ 3 ಟೆಸ್ಟ್ಗಳು ನೀವು ಹೇಳ್ದಂಗೆ, ಒಂದು ಹೋಮು, ಒಂದು ಅವೇ, ಆಮೇಲೆ ಇನ್ನೊಂದು ನ್ಯೂಟ್ರಲ್ ವೆನ್ಯೂ. ಬೆಸ್ಟ್ ಆಫ್ 3 ಯಾರು ಗೆಲ್ತಾರಲ್ಲ ಅವ್ರು ಕೊಟ್ಬಿಡಿ ಸ್ವಾಮಿ ನೀವು ಟ್ರೋಫಿ ಅಂತ ಹೇಳೋದ್ರಲ್ಲಿ ಅರ್ಥ ಕೂಡ ಇದೆ. ಬಟ್ ಅಗೇನ್ ಏನ್ ಗೊತ್ತಾ, WTC ಫೈನಲ್ಸ್ ಅಂತ ಬಂದಾಗ ಅದಕ್ಕೇನಿಲ್ಲ ಅಂದ್ರೂ ನೀವು ಒಂದು 21 ಡೇಸ್ ವಿಂಡೋನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕು, ಮ್ಯಾಚ್ ಆಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಮ್ಯಾಚ್ ಆಡ್ಬೇಕು. ಬಟ್ ಯೋಚನೆ ತುಂಬಾ ಚೆನ್ನಾಗಿದೆ. ಬಟ್ ಇದನ್ನ ಯೋಜನೆ ತರ ಮಾಡಕ್ಕಾಗತ್ತಾ, ಕಾದ್ ನೋಡ್ಬೇಕು. ಸರ್, ಸೌತ್ ಆಫ್ರಿಕಾ ಸೂಪರ್ ಆಸಿ ಲಾಸ್ಟ್ ಎ ಫೈನಲ್ ಆಫ್ಟರ್ 15 ಇಯರ್ಸ್. ಹೌದು, ಇದನ್ನೇ ಹೇಳ್ತಾ ಇದ್ದೆ. 2010 ಅಲ್ಲಿ ಇವರು ಲಾಸ್ಟ್ ಒಂದು ಫೈನಲ್ ನ ಸೋತಿದ್ದು, ಅದಾದ್ಮೇಲಿಂದ ಸೋತೇ ಇರಲಿಲ್ಲ. ಈಗ ಆ ಒಂದು ಸೋಲು ಇದು ಆಕ್ಚುಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಗೊತ್ತಾ, ಎಲ್ಲ ICC ಟ್ರೋಫಿ ಈ ಆಸ್ಟ್ರೇಲಿಯಾನೇ ಗೆಲ್ತಾ ಇದ್ರು ಅಂತ ಹೇಳಿದ್ರೆ ಬೇರೆ ಟೀಮ್ಗಳು ಫೈನಲ್ಸ್ ಬಂದಾಗ ಕ್ರೌಡ್ ಏನ್ ಅನ್ಕೋತಾರೆ ಗೊತ್ತಾ, ಬಿಡಪ್ಪ ಆಸ್ಟ್ರೇಲಿಯಾ ಗೆಲ್ತಾರೆ ಅಂತ. ಈಗ ಸೌತ್ ಆಫ್ರಿಕಾ ಬೇರೆ ಎಲ್ಲಾ ಟೀಮ್ಗಳಿಗೂ ತೋರಿಸ್ತಾ ಇದ್ದಾರೆ, ಅಣ್ಣ ಈ ಆಸ್ಟ್ರೇಲಿಯನ್ ತಂಡನ ಬೀಟ್ ಮಾಡಬಹುದು ಫೈನಲ್ಸ್ ಅಲ್ಲಿ ಅಂತ. ಮಾಕ್ರಮ್ ಗೋಯಿಂಗ್ ಟು ಬಿ ಎಕ್ಸ್ಪೆಕ್ಟರ್ ಇನ್ ಫ್ಯೂಚರ್. ಅಂದ್ರೆ ಆ ತರ ಕ್ವಾಲಿಟಿ ಇದೆ ಅವ್ರ ಬ್ಯಾಟಿಂಗ್ ಅಲ್ಲಿ, ಟೆಕ್ನಿಕಲಿ ವೆರಿ ಸೌಂಡ್. ಆಮೇಲೆ ಸ್ಟೇಬಲ್ ಆಗಿ ಇರುವಂತ ಒಂದು ಮೈಂಡ್, ಕಾಮ್ ಆಗಿರ್ತಾರೆ, ವಿಚಲಿತರ ಆಗಲ್ಲ ಅಥವಾ ಪ್ಯಾನಿಕ್ ಆಗೋದಿಲ್ಲ ಯಾವುದೇ ಹಂತದಲ್ಲಿ. ಜ್ಞಾಪಕ ಇರಲಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಡಕ್ ಔಟ್ ಆಗಿದ್ರು, ರನ್ನೇ ಮಾಡಿರ್ಲಿಲ್ಲ. ಸೊ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಆ ಒಂದು ಪೇರ್ ಅಂತ ಹೇಳ್ತಾರಲ್ಲ, 2 ಇನ್ನಿಂಗ್ಸ್ ಅಲ್ಲೂ ಡಕ್ ಹೊಡೆದ್ರೆ ಪೇರ್ ಅಂತ ಕರೀತಾರೆ, ಆ ಒಂದು ಸಾಧನೆ ಮಾಡೋ ಸಾಧ್ಯತೆ ಇತ್ತು. ಬಟ್ ಅಲ್ಲಿಂದ ಒಂದು ಚಾನ್ಸ್ಲೆಸ್ 136 ಬಂದಿರೋದು. ಹಾಗಾಗಿ ಡಿಸರ್ವೆಡ್ಲಿ ಇವರು ಮ್ಯಾನ್ ಆಫ್ ದಿ ಫೈನಲ್ಸ್ ಅಂತ ಡಿಕ್ಲೇರ್ ಮಾಡಿರೋದು. ಬಹಳ ಒಳ್ಳೆ ಇನ್ನಿಂಗ್ಸ್. ಸರ್, ABD is the happiest person in the planet since he witnessed 2 trophies in 15 days, something he had never seen his entire career. Yes, ಕರೆಕ್ಟ್. ಅದೇ ಅವರು ಕೂಡ ವ್ಯಕ್ತಪಡಿಸಿದ್ರು RCB ಗೆದ್ದಾಗ. ಈಗ ಸೌತ್ ಆಫ್ರಿಕಾ ಗೆಲ್ಲಿ ಅಂತ ನೋಡಿ, RCB ಫೈನಲ್ಸ್ ಅಂತ ಬಂದಾಗ ಅಹಮದಾಬಾದ್ ಅಲ್ಲಿದ್ರು. ಈಗ ಸೌತ್ ಆಫ್ರಿಕಾ WTC ಫೈನಲ್ಸ್ ಅಂತ ಹೇಳಿದಾಗ ಲಾರ್ಡ್ಸ್ ಅಲ್ಲಿದ್ರು. ಹಾಗಾಗಿ ಯಾವ ತರ ಬ್ಯಾಕ್ ಮಾಡ್ತಾ ಇದ್ದಾರೆ ಅವ್ರ ಟೀಮ್ ನ ಅಂತ ನಾವು ಅವ್ರಿಗೆ ಪ್ರಶಂಸೆ ಕೂಡ ಸಲ್ಲಿಸಬೇಕು. ಟ್ರೂಲಿ ಟೀಮ್ ಮ್ಯಾನ್ ಅಂತ ಹೇಳ್ಬೋದು. 2025 ಬ್ರೇಕ್ಸ್ ದ ಜಿಂಕ್ಸ್ ಆಫ್ RCB ಅಂಡ್ SA ವಿನ್ ವೀಲ್ಸ್. ಹೌದು, ಒಳ್ಳೆ ಅಬ್ಸರ್ವೇಷನ್. ಅಂದ್ರೆ ಹೊಸ ವಿನ್ನರ್ ಗಳು ಬರ್ತಾ ಇದೆ, ಇದು ಹೊಸ ಹುರುಪ್ನ ತಂದ್ಕೊಡುತ್ತೆ IPL ಗೆ ಮತ್ತೆ WTC ಚಾಂಪಿಯನ್ಶಿಪ್ಗೆ. ಆಮೇಲೆ
ಇಂಟರ್ವ್ಯೂಲಿ ಪ್ಯಾಟ್ ಕಮಿನ್ಸ್ ಅವ್ರು ಕೇಳ್ತಾರೆ, ನೀವು ಹ್ಯಾಪಿನಾ ವಿತ್ ದಿಸ್ ಫಾರ್ಮೆಟ್ ಅಂದ್ರೆ ಖಂಡಿತವಾಗ್ಲೂ ನಾವು ಖುಷಿಯಾಗಿದ್ದೀವಿ, ನೆಕ್ಸ್ಟ್ ಸೈಕಲ್ಗೆ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಅಂತ ಕೂಡ ಹೇಳ್ತಾರೆ. ಮೋಸ್ಟ್ ಬ್ಯಾಲೆನ್ಸ್ ಟೀಮ್ ಇತ್ತು, ಗೋಯಿಂಗ್ ಫಾರ್ವರ್ಡ್ ಇದೇ ತರ ಟೀಮ್ ಇರುತ್ತಾ, ಯಾಕಂದ್ರೆ ಸುಮಾರು ಏಜಿಂಗ್ ಬಾಡೀಸ್ ಇದೆ ಈ ಒಂದು ಆಸ್ಟ್ರೇಲಿಯನ್ ತಂಡದಲ್ಲಿ. ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಅಂತ ಟೀಮ್ ನ ಬೀಟ್ ಮಾಡಿರೋದು ಸೌತ್ ಆಫ್ರಿಕಾ, ಜ್ಞಾಪಕ ಇರಲಿ. ಎಕ್ಸ್ಪೀರಿಯನ್ಸ್ ಇರೋ ಟೀಮ್ಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾ. ನಿಜವಾಗ್ಲೂ ಶ್ಲಾಘನೀಯ ಈ ಒಂದು ಪರ್ಫಾರ್ಮೆನ್ಸ್. ಕ್ರಾಂತಿ ಕುಮಾರ್ ಶಂಕರ್, ನಮಸ್ಕಾರ. ICC ಅವರು ಬೌಂಡ್ರಿ ಕ್ಯಾಚ್ ರೂಲ್ ಚೇಂಜ್ ಮಾಡಿರೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದಿನ್ನ ಟೈಮ್ ಇದೆ ಸರ್, ಇದಕ್ಕೆ ನಾನು ಕೂಡ ಇನ್ ಡೆಪ್ತ್ ಆಗಿ ಓದ್ಕೊಂಡು ಅನಾಲಿಸಿಸ್ ಮಾಡಿ ಇದರ ಏನ್ ಹೇಳ್ತೀರಾ ಪ್ರೋಸ್ ಅಂಡ್ ಕಾನ್ಸ್ ನಿಮಗೆ ತಿಳಿಸ್ತೀನಿ. ಯಾಕೆ ಇನ್ನ ಅರ್ಜೆಂಟ್ ನಿಮ್ಗೆ? ನಕುಲ್ ಗೌಡ ಸರ್, ತೆಂಬ ಬಹುಮ ಅವ್ರಿಗೆ ನಿಗಲ್ ಇದ್ರೂ ಕೂಡ 66 ಇಂಪಾರ್ಟೆಂಟ್ ರನ್ಸ್ ಆಡಿದ್ದಾರೆ, ಇಟ್ ವಾಸ್ ನಾಟ್ ಈಸಿ ಫಾರ್ ಹಿಮ್. ಹೌದು, ಇನ್ಫ್ಯಾಕ್ಟ್ ಐಡನ್ ಮಾಕ್ರಮ್ ಹೇಳ್ತಾರಂತೆ, ಈ ಹಂತದಲ್ಲಿ ಬಿಡ್ಬೇಡಪ್ಪ, ಈ ಪಾರ್ಟ್ನರ್ಶಿಪ್ ಚೆನ್ನಾಗಿ ಹೋಗ್ತಾ ಇದೆ, ಅರೌಂಡ್ ಟೀ ಟೈಮ್ ಮಾತಾಡ್ತಾರಂತೆ ಐಡನ್ ಮಾಕ್ರಮ್. ಇವತ್ತು ಇಂಟರ್ವ್ಯೂಗಳಲ್ಲಿ ಈ ಮಾಹಿತಿ ನಮಗ್ ಸಿಕ್ತು. ಐಡನ್ ಮಾಕ್ರಮ್ ಮಾತಾಡಿ ತೆಂಬ ಬಹುಮಗೆ, ಗುರು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೋ, ಒಂದು ವಿಂಡೋ ಆಫ್ ಆಪರ್ಚುನಿಟಿ ಕೂಡ ಕೊಡೋದ್ ಬೇಡ ಆಸ್ಟ್ರೇಲಿಯಾಗೆ ಈ ಹಂತದಲ್ಲಿ ಅಂತ ಹೇಳಿ ತೆಂಬ ಬಹುಮ ಆ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ನೋವನ್ನ ನುಂಗ್ಕೊಂಡು ಈ ಒಂದು ಟ್ರೋಫಿನ ಗೆಲ್ಸ್ಕೊಟ್ಟಿರೋದು ತಮ್ಮ ದೇಶಕ್ಕೆ, ಇದು ಹೆಮ್ಮೆ ವಿಷಯ. ತೆಂಬ ಅವರ ಕ್ಯಾರೆಕ್ಟರ್ ಕೂಡ ತೋರಿಸುತ್ತೆ ಈ ಒಂದು ಆಟಿಟ್ಯೂಡ್ ಮತ್ತೆ ಅಪ್ರೋಚ್. ಮಾಕ್ರಮ್ ಅವರ ಆವರೇಜ್ 82+ ಇನ್ 4th innings ಇನ್ ಟೆಸ್ಟ್. ವಾವ್, ಯು ಸೂಪರ್ ಆಗಿರೋಂತ ಒಂದು ನಂಬರ್ಸ್ ನ ತೆಗೆದಿದ್ದೀರಾ, ನನಗೂ ಖುಷಿ ಆಯ್ತು. ಜಾನಿ ಸರ್, Aussie still managed to come back and made everyone nervous. How can a team be so good every single time? ಅಂದ್ರೆ ಆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅನ್ನೋದು ಇದೆಯಲ್ಲ, ಅದು ಇವರ DNA ಅಲ್ಲಿ ಇಂಬೈಬ್ ಆಗೋಗಿದೆ. ಅಂದ್ರೆ ಯಾವುದೇ ಹಂತದಿಂದನೂ ನಾವು ಫೈಟ್ ಬಿಡೋದಿಲ್ಲ, ಆ ಒಂದು ಕ್ಯಾರೆಕ್ಟರ್ ನ ತೋರಿಸ್ಕೊಡಿದ್ದಾರೆ. ಅಂದ್ರೆ ಇವ್ರು ಜ್ಞಾಪಕ ಇರಲಿ, ಡಿಸರ್ವೆಡ್ಲಿ ಫೈನಲ್ ಬಂದಿರೋದು. ಅಟ್ ದ ಸೇಮ್ ಟೈಮ್ ಹೋರಾಟ ಕೊಟ್ಟರು, ನೋ ಡೌಟ್. ಇವರು ಆಲ್ಮೋಸ್ಟ್ ಡೌನ್ ಅಂಡ್ ಔಟ್ ಅಂತ ಅನ್ಕೊಂಡ್ವಿ. 77 for 7 ಇದ್ದಾಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಅಲ್ಲಿಂದ ಕಮ್ ಬ್ಯಾಕ್ ಮಾಡಿ 281 ರನ್ಸ್, 282 ಟಾರ್ಗೆಟ್ ನ ಕೊಡ್ತಾರೆ. 5 ವಿಕೆಟ್ ತೆಗಿಯಕ್ಕಾಗಿತ್ತು. ಅವರ ಒಂದು ಏನ್ ಹೇಳ್ತೀರಾ ಪರವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ಒಂಚೂರು ಕ್ಲೌಡ್ ಕವರ್ ಇದ್ದಿದ್ರೆ, ಅಷ್ಟೊಂದು ಸೂರ್ಯ ಇರ್ಲಿಲ್ಲ ಅಂದ್ರೆ ಮೇ ಬಿ ಇನ್ನ ಎಫೆಕ್ಟಿವ್ ಆಗಿರೋದ ಇವ್ರ ಬೌಲರ್ಸು ಅಂತ ಅನ್ಸ್ತಾ ಇದೆ. ಜಾನಿ ಅಣ್ಣ, ಲುಂಗಿ ಗೇಮ್ ಚೇಂಜರ್ ಯಶವಂತ್ ಗೋಣಿ. ಎಸ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಆಫ್ ದಿಸ್ ಟೆಸ್ಟ್ ಮ್ಯಾಚ್ ಯಾವುದು ಅಂತ ಹೇಳಿದ್ರೆ, ಅದು ಸ್ಟೀವ್ ಸ್ಮಿತ್ ನ LBW ಔಟ್ ಮಾಡ್ತಾರಲ್ಲ ಲುಂಗಿ ಹೆಂಗಿಡಿ, ಅದು ಇಂಪಾರ್ಟೆಂಟ್ ವಿಕೆಟ್ ಆಗತ್ತೆ. ಇಲ್ಲ ಅಂದ್ರೆ ಸ್ಟೀವ್ ಸ್ಮಿತ್ ಈ ಗೇಮ್ ನ ಉಲ್ಟಂ ಪಲ್ಟಾ ಅಥವಾ ಚಾಂಪಿಯನ್ಶಿಪ್ ನೇ ಉಲ್ಟಂ ಪಲ್ಟಾ ಮಾಡುವಂತ ತಾಕತ್ತಿರುವಂತ ಒಬ್ಬ ಪ್ಲೇಯರ್. ಸೊ ಆ ಇಂಪಾರ್ಟೆಂಟ್ ವಿಕೆಟ್ ನ ಲುಂಗಿ ಅವ್ರು ತಕೊಂಡಿದ್ದು. ಹೇಸಲ್ವುಡ್ ಫೈನಲಿ ಲಾಸ್ಟ್, ಫೈನಲ್ ಸ್ಟ್ರೀಕ್ ಹ್ಯಾಸ್ ಬಿನ್ ಬ್ರೋಕನ್ ಅಂತ ಕಿರಣ್ ಅವ್ರು ಹೇಳ್ತಾರೆ. ಹೌದು, ಕಣಿ ಮುಲಾಜಿಲ್ದೆ ಆ ಒಂದು ರೆಕಾರ್ಡ್, ಹೆಮ್ಮೆ ರೆಕಾರ್ಡ್ ಸೋಫಾರ್. ಸದ್ಯ ಅದೇನ್ ಗೊತ್ತಾ, RCB ಜೊತೆ ಮುರಿಲಿಲ್ಲ, ಅದು ಮುರಿತು ಇದು ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಸೊ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಆಟದಲ್ಲಿ. ರಬಾಡಾಸ್ ಪರ್ಫಾರ್ಮೆನ್ಸ್ ಆಫ್ಟರ್ ದ ಬ್ಯಾಕ್ ಲಾಶ್ ಇಸ್ ಟ್ರೂಲಿ ಇನ್ಸ್ಪೈರಿಂಗ್. ಹೌದು, ತೆಂಬ ಬಹುಮ ಕೂಡ ಅವ್ರ ಇಂಟರ್ವ್ಯೂಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ನಿಮ್ಗೆ ಜ್ಞಾಪಕ ಇದ್ರೆ ಡ್ರಗ್ ಅಬ್ಯೂಸ್ ಫಾರ್ ವಾಟ್ ಎವರ್ ರೀಸನ್ ಸಸ್ಪೆಂಡ್ ಆಗಿದ್ರು ಡ್ಯೂರಿಂಗ್ IPL. ಅಲ್ಲಿಂದ ಕ್ಯಾರೆಕ್ಟರ್ ತೋರಿಸಿ ಕಮ್ ಬ್ಯಾಕ್ ಮಾಡ್ಬೇಕಾಗಿತ್ತು ರಬಾಡ. ಇನ್ಫ್ಯಾಕ್ಟ್ ಇಂಟರ್ವ್ಯೂಲಿ ಹೇಳ್ತಾರೆ ತೆಂಬ ಬಹುಮ, ನಾನು ಏನ್ ಹೇಳ್ತೀರಾ ಈ ICCಲಿ ರಾದರ್ ಲಾರ್ಡ್ಸ್ ಅಲ್ಲಿ ICC ಹಾಲ್ ಆಫ್ ಫೇಮಸ್ ಆ ಒಂದು ಬೋರ್ಡ್ ಅಲ್ಲಿ ಕಗಿಜೋ ರಬಾಡ ಹೆಸರು ಕೂಡ ಬರುತ್ತೆ, ಅವ್ರು ರಿಟೈರ್ ಆಗೋಷ್ಟ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಓವರ್ ದ ಇಯರ್ಸ್. ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಅವರು ಅಲೆನ್ ಡೊನಾಲ್ಡ್ ಅವರ ರೆಕಾರ್ಡ್ ಕೂಡ ಮುರಿದಿರೋದು. ಸೊ ಇವರು ಬೈ ಫಾರ್ ದಿ ಬೆಸ್ಟ್ ವಿಕೆಟ್ ಟೇಕರ್ ಸೌತ್ ಆಫ್ರಿಕಾ ಆದ್ರೆ ನಂಗೆ ಆಶ್ಚರ್ಯ ಇಲ್ಲ. ಯಾಕೆ ಗೊತ್ತಾ, ಸಿಕ್ಕಾಪಟ್ಟೆ ಯಂಗ್ ಗುರು, ಯಂಗ್ ಏಜ್ ಅಲ್ಲೇ ಈ ಒಂದು ಸಖತ್ ಸಾಧನೆಯನ್ನ ಮಾಡಿದ್ದಾರೆ. ಆಮೇಲೆ ಸುಪ್ರೀಮ್ಲಿ ಫಿಟ್ ರಬಾಡ, ಒಳ್ಳೆ ಏನು ವೆಲ್ ಆಯಿಲ್ಡ್ ಮಿಷಿನ್ ತರ ಕಾಣ್ತಾರೆ. ಹಾಗಾಗಿ ಇವರ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿತ್ತು. ಫಸ್ಟ್ ಇನ್ನಿಂಗ್ಸ್ 5, ಸೆಕೆಂಡ್ ಇನ್ನಿಂಗ್ಸ್ 4, 1 RCB ಪ್ಲೇಯರ್, 1 ಲಾಸ್ಟ್. ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಹೇಸಲ್ವುಡ್ ಸೋತ್ರು, ಲುಂಗಿ ಹೆಂಗಿಡಿ ಗೆದ್ರು ಅಂತ. ಇರ್ಲಿ ಬಿಡಿ, ಅದು ಬ್ಯಾಲೆನ್ಸ್ ಆಯ್ತು, ಈವನ್ ಔಟ್ ಆಯ್ತು. ಆಮೇಲೆ RCB ಪ್ಲೇಯರ್ ಯಾವ ಜಗತ್ತಲ್ಲಿ ಯಾವ್ದೇ ಟೀಮ್ ಆಡ್ತಾ ಇರ್ಲಿ, ನಮ್ಮ RCB ಅಭಿಮಾನಿಗಳಂತೂ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಜೈ ಹಿಂದ್, ಇಂತಿ ನಿಮ್ಮ ಜಾನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.